ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 15/5/2025 ಈ ದಿನದ ಪಂಚಾಂಗ, ರಾಶಿಗಳ ಫಲಾಫಲ ಜೊತೆಗೆ ಒಂದು ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಕೇತುವಿನ ಬದಲಾವಣೆಯಿಂದ ಏನೆಲ್ಲ ಪರಿಣಾಮಗಳು ಬೀರುತ್ತೆ, ಅದಕ್ಕಿಂತ ಹೆಚ್ಚಿನದಾಗಿ ನಾವು ಪ್ರತಿ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗ್ತಾ ಇದೀವಿ. ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಯಾವ್ಯಾವ ಒಂದು ವಿಚಾರನ ಉಲ್ಲೇಖ ಮಾಡಲಾಗಿದೆ, ಅವುಗಳ ಮಹತ್ವ, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿದುಕೊಳ್ತಾ ಹೋಗ್ತಾ ಇದೀವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮುಹೂರ್ತ ಅಂದ್ರೆ ಏನು, ಯಾವ ಒಂದು ಮುಹೂರ್ತ ತುಂಬಾ ಪ್ರಶಸ್ತ್ಯವಾಗಿರುತ್ತೆ, ಜೊತೆಗೆ ಮುಹೂರ್ತದ ಮಹತ್ವ ಏನ್ ಹೇಳುತ್ತೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಸರಳ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷ್ಯರು ಆದ ಶ್ರೀ ಮಂಜುನಾಥ್ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ಬೃಹಸ್ಪತಿಂ. ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ನೋಡೋಣ. ಗುರುಜಿ ನೋಡಿ, ತುಂಬಾ ವಿಶೇಷವಾಗಿ 15 ಮೇ 2025 ತೃತೀಯ ತಿಥಿ, ಕೃಷ್ಣ ಪಕ್ಷ, ಜ್ಯೇಷ್ಠ ನಕ್ಷತ್ರವಾಗಿರುವಂತದ್ದು. ಮತ್ತೆ ಶಿವಯೋಗ ಅಂತ ಹೇಳ್ತೀವಿ, ವಣಿಜಕರಣ ಅಂತ ಹೇಳ್ತೀವಿ. ಬೆಂಗಳೂರಿಗೆ ಸಂಬಂಧಪಟ್ಟಂತದ್ದು ನಮ್ಮ ರಾಜ್ಯದ ಒಂದು ಸೂರ್ಯೋದಯದ ಕಾಲಮಾನ ಬೆಳಗಿನ ಜಾವ 5:55 ಮತ್ತು ಸೂರ್ಯಾಸ್ತದ ಒಂದು ಸಮಯ 6:36 ಅಂತ ಹೇಳ್ತೀವಿ. ಮತ್ತೆ ಇವತ್ತಿನ ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ರಾಹುಕಾಲ 1:51 ಮಧ್ಯಾಹ್ನ 3:23 ಮುಗಿಯುವಂಥದ್ದು. ಯಮಗಂಡ ಕಾಲ 5:51 7:31 ಗುಳಿಕ ಕಾಲ 9:06 10:41. ಮತ್ತೆ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವೇನ್ ನೋಡ್ತೀವಿ, ಅದು 11:51 12:41. ಇವತ್ತಿನ ಒಂದು ಪಂಚಾಂಗ ಮತ್ತು ಮುಹೂರ್ತ ಭಾಗವಾಗಿರುವಂತದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನಾದ್ರೂ ಇದೆಯಾ? ನೋಡಿ, ಗುರುವಾರ ಯಾರು ಈ ಒಂದು ವಿಚಾರದಲ್ಲಿ ಲೇವಾದೇವಿ ಮಾಡ್ತಾ ಇರ್ತೀರಾ, ಇನ್ನೊಬ್ರಿಗೆ ಯಾರಿಗೋ ಒಂದು ಹಣದ ವಿಚಾರದಲ್ಲಿ ಕೊಡ್ತಾ ಇರ್ತೀರೋ, ಸೊ ಲೇವಾದೇವಿ ಮಾಡೋರಿಗೆ, ಫೈನಾನ್ಸ್ ಅವರಿಗೆ ಇವತ್ತು ದಿನ ತುಂಬಾ ಚೆನ್ನಾಗಿರುವಂತದ್ದು. ಆದ್ರೆ ತುಂಬಾ ವಿಶೇಷ, ಈಗೇನಾಗುತ್ತೆ, ರಾಹು ಕೇತುವಿನ ಬದಲಾವಣೆ, ಗುರು ಬದಲಾವಣೆ ಆಗೋದ್ರಿಂದ ಅಷ್ಟಮ ಸ್ಥಾನ ಅಂದ್ರೆ ಅಷ್ಟಮಾಧಿಪತಿಯಾದ ಚಕ್ರದಲ್ಲಿ, ಅಂದ್ರೆ ನಾವೇನ್ ನ್ಯಾಚುರಲ್ ಝೋಡಿಯಾಕ್ ಅಂತ ತಗೊಂತೀವಿ, ಮೇಷರಾಶಿಯಿಂದ ಅಷ್ಟಮ ಸ್ಥಾನ ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಈಗ ಒಂದು ಗೋಚಾರದಲ್ಲಿ ಸ್ವಲ್ಪ ನೀಚವಾಗಿರೋದ್ರಿಂದ ಸ್ವಲ್ಪ ವಿವಾದಗಳು ಜಾಸ್ತಿ ಆಗುತ್ತೆ. ಅಂದ್ರೆ ವಿತೌಟ್ ಎನಿ ಡಾಕ್ಯುಮೆಂಟೇಶನ್ ಏನೋ ಒಂದು ಬಾಯಿ ಮಾತಿಂದ ಹಣ ಕೊಟ್ಬಿಡೋದು, ಆಮೇಲೆ ಸ್ವಲ್ಪ ಕಲಹಕ್ಕೆ ಕಾರಕ ಆಗುವಂಥದ್ದು. ಸೊ ಅದಕ್ಕೆ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಆದ್ರೆ ರಿಸ್ಕ್ ವಿತ್ ಪ್ರಾಪರ್ ಡಾಕ್ಯುಮೆಂಟೆಡ್ ನೀವೇನಾದ್ರೂ ಹಣ ಕೊಡ್ತಾ ಇದ್ರೆ ಇವತ್ತಿನ ದಿನ ಚೆನ್ನಾಗಿರುವಂತದ್ದು ನೋಡ್ತಾ ಬರ್ತೀವಿ. ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ದಿನದ ವಿಶೇಷತೆಯನ್ನ ನಾವು ತಿಳಿದುಕೊಂಡ್ವಿ. ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಣ ಗುರುಜಿ. ಖಂಡಿತ. ಮೊದಲನೇದಾಗಿ ಮೇಷರಾಶಿ, ಇವತ್ತಿನ ದಿನ ಹೇಗಿದೆ ಗುರುಜಿ ಅವರಿಗೆ? ನೋಡಿ, ಹಣಕಾಸಿನಲ್ಲಿ ಇವತ್ತಿನ ದಿನ ಮೇಷರಾಶಿಯವರಿಗೆ ಸುಧಾರಣೆ ಆಗುವಂತದ್ದು, ಪ್ರಮುಖ ಖರೀದಿಗಳನ್ನು ನೀವು ಮಾಡುವುದು ನಿಮಗೆ ಅನುಕೂಲಕರವಾಗಿರುವಂತ ದಿನವಾಗಿರುವಂತದ್ದು. ಮೇಷರಾಶಿಯ ನಂತರ ಗುರುಜಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಕುಟುಂಬ ಸದಸ್ಯರೊಂದಿಗೆ ಕೆಲವು ವಿಶ್ರಾಂತಿ ಕ್ಷಣಗಳನ್ನು ಇವತ್ತು ನೀವು ಕಳೆಯುತ್ತೀರಿ. ದಿನ ಒಂದು ಆರಾಮದಾಯಕವಾಗಿರುವಂತ ದಿನ ನೋಡ್ತಾ ಬರ್ತೇವೆ. ವೃಷಭ ರಾಶಿಯ ಬಗ್ಗೆ ತಿಳಿದುಕೊಂಡ್ವಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನದ ರಾಶಿ ಭವಿಷ್ಯ ಏನಿದೆ ನೋಡೋಣ ಗುರುಜಿ. ರಾಶಿಯ ಜಾತಕಸ್ಥರು ಇವತ್ತು ಹಣ ಮರಳಿ ಪಡೆಯುವಂತ ದಿನ ನಿರೀಕ್ಷೆ ಇರುವಂತದ್ದು. ನಿಮ್ಮ ಅತಿಥಿಗಳ ಜೊತೆಗೆ ಒರಟಾಗಿ ನಡೆದುಕೊಳ್ಳಬೇಡಿ, ಅದರಿಂದ ಏನಾದ್ರೂ ಅಚಾತುರ್ಯ ಆಗಿ ಸ್ವಲ್ಪ ಮನಸ್ತಾಪಗಳು ಬರುವಂತದ್ದು ಮಿಥುನ ರಾಶಿಯವರಿಗೆ ಇರುವಂತ ಒಂದು ದಿನ ಭವಿಷ್ಯ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ, ಇವರಿಗೆ ಈ ದಿನ ಏನ್ ಹೇಳ್ತಾರೆ ಗುರುಜಿ ನೋಡೋಣ. ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳು ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸ್ಬಿಡಿ, ಖಂಡಿತ ಮುಂದೂಡಬೇಡಿ. ಅದರಿಂದ ಕೆಲಸ ನಿಮ್ಮ ಮೇಲೆ ಪರಿಣಾಮ ಬೀಳಬಹುದು, ಒತ್ತಡ ಜಾಸ್ತಿ ಆಗ್ಬಹುದು ಅಂತ ತಿಳಿಸ್ತಾ ಇದ್ದೇನೆ. ಗುರುಜಿ, ಮುಂದಿನ ರಾಶಿ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಇವರಿಗೆ ಹೇಗಿದೆ? ವೈವಾಹಿಕ ಜೀವನದಲ್ಲಿ ಏನೋ ಒಂಥರ ಕಿರಿಕಿರಿ, ಹೊಸ ವಿಚಾರಗಳು ಮತ್ತು ಅಸಾಧಾರಣವಾಗಿರುವಂತ ದಿನ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಜಾಗರೂಕತೆಯಿಂದ ಅದನ್ನ ನಿರ್ವಹಿಸಿ ಅಂತ ತಿಳಿಸ್ತಾ ಇದ್ದೇನೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿಯ ಇವತ್ತಿನ ದಿನ ಭವಿಷ್ಯ ನೋಡೋಣ. ರಾಶಿಯ ಜಾತಕಸ್ಥರು ನೀವು ನಿಮ್ಮ ಅಭಿಪ್ರಾಯ ನೀಡುವಾಗ ಇತರರ ಒಂದು ಭಾವನೆಗಳನ್ನ ಕೂಡ ಪರಿಗಣಿಸಿ, ಅದರಿಂದ ಬೇರೆಯವರ ಮೇಲೆ ಅಷ್ಟೊಂದು ನಿಮ್ಮ ಮೇಲೆ ಮನಸ್ತಾಪ ಆಗದೆ ಇರುವಂತ ದಿನವಾಗಿರುವಂತದ್ದು. ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ, ಇವರಿಗೆ ಈ ದಿನ ನೋಡೋಣ ಹೇಗಿದೆ ಅಂತ ಗುರುಜಿ. ಇಂದು ನೀವು ಕೈಗೊಳ್ಳುವ ಧರ್ಮಾರ್ಥ ಕಾರ್ಯವು ಮಾನಸಿಕ ಶಾಂತಿ, ನೆಮ್ಮದಿ ಮತ್ತು ಆರಾಮ ತರುವಂತ ದಿನ ಈ ಒಂದು ರಾಶಿಯ ಜಾತಕಸ್ಥರಿಗೆ ಆಗಿರುವಂತದ್ದು. ಗುರುಜಿ, ನಮ್ಗೆ ಒಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ ಗುರುಜಿ. ಖಂಡಿತ. ಸೊ ಇವರ ಹೆಸರು ತಿಳಿಸ್ತಾ ಇದ್ದಾರೆ ಗುರುಜಿ. ಧನಂಜಯ್ ಅಂತ. ಧನಂಜಯ್, ಹೌದು. ಓಕೆ. ಇವರ ಜನ್ಮ ದಿನಾಂಕ 2/8/1990.
2890. ಓಕೆ. ಜನ್ಮ ಸಮಯ 9:46 PM ಗಳಲ್ಲಿ. ಓಕೆ. ಜನ್ಮಸ್ಥಳ ಚಿತ್ರದುರ್ಗ. ಗುರುಜಿ ಕರಿಯರ್ ಸೆಟಲ್ಮೆಂಟ್ ಅಂಡ್ ಫಾರಿನ್ ವಿಸಿಟ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ಧನಂಜಯ್ ಯಾರು ಕೊಟ್ಟಿದ್ದಾರೆ ಅವರ ಜಾತಕದ ವಿಚಾರವಾಗಿ ನೋಡೋದಾದ್ರೆ ಅವ್ರದ್ದು ಒಂದು ಗುರುವಾರ ಹುಟ್ಟಿರುವಂತದ್ದು, ಮೂಲ ನಕ್ಷತ್ರ ಧನು ರಾಶಿ ಅಂತ ಹೇಳ್ತೀವಿ, ಮತ್ತು ಮೀನ ಲಗ್ನದ ಜಾತಕ. ನೋಡಿ, ಕರಿಯರ್ ಸೆಟಲ್ಮೆಂಟ್ ದಶಮ ಸ್ಥಾನಕ್ಕೆ ಹೌಸ್ ಆಫ್ ಜಾಬ್ ಪ್ರೊಫೆಷನ್ ಅಂತ ಹೇಳ್ತೀವಿ. ಅವ್ರು ಬಿಸ್ನೆಸ್ ಮಾಡ್ತಾ ಇರ್ಬೋದು ಅಥವಾ ಅವ್ರೊಂದು ಜಾಬ್ ಮಾಡ್ತಾ ಇದ್ರೆ ದಶಮಾಧಿಪತಿ ಗುರು ಇಲ್ಲಿ ತುಂಬಾ ವಿಶೇಷವಾಗಿ ಇವ್ರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕೂತ್ಕೊಂಡಿರುವಂತದ್ದು. ದಶಮದಲ್ಲಿ ಚಂದ್ರ ಮತ್ತು ಶನಿ ಇರುವಂತದ್ದು. ಯಾರ ಜಾತಕದಲ್ಲಿ ದಶಮದಲ್ಲಿ ಶನಿ ಇರ್ತಾರೋ ಮತ್ತೆ ಚಂದ್ರ ಇರ್ತಾರೋ, ಅಂದ್ರೆ ಅದ್ರ ಇತಿ ಇರುತ್ತೋ, ಅಲ್ಲೇನಾಗುತ್ತೆ, ಕೆಲಸದಲ್ಲಿ ಮಾನಸಿಕ ಒತ್ತಡ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ನಿರ್ವಹಣೆ ಮಾಡಿದ್ರು ಕೂಡ ಏನೋ ಸ್ಟ್ರೆಸ್ ಫ್ಯಾಕ್ಟರ್ ತುಂಬಾ ಬಿಲ್ಡಪ್ ಆಗ್ತಿರುತ್ತೆ. ಅದು ಸ್ವಲ್ಪ ಇದೆ ಅಂತ ಹೇಳ್ತೀವಿ. ಫಾರಿನ್ ವಿಸಿಟ್ಗೆ ನಾವೇನು ಹೇಳ್ತೀವಿ ಅಂತಂದ್ರೆ 9th ಹೌಸ್ ಮತ್ತೆ 12th ಹೌಸ್ ಅಂತ ಹೇಳ್ತೀವಿ. 9th ಹೌಸ್ ಬಂದು ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್, 12th ಹೌಸ್ ಆಫ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ಇವರ ಭಾಗ್ಯಾಧಿಪತಿ 9th ಲಾರ್ಡ್ ಮಂಗಳ ಗ್ರಹ ದ್ವಿತೀಯ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಇರುವಂತದ್ದು ಒಳ್ಳೆ ಸಮಯ. ಮತ್ತು ವ್ಯಯಾಧಿಪತಿಯಾದ ಶನೇಶ್ವರರು ಕೂಡ ಸಪ್ತಮ ಭಾವದಲ್ಲಿ ಇರುವಂತದ್ದು. ಸೊ ಇವರಿಗೆ ಚಂದ್ರ ಮಹಾದಶನಲ್ಲಿ ರಾಹು ಅಂತರ್ದಶ ನಡೆಯುತ್ತೆ. ಮುಂಬರುವ ದಶಾಭುಕ್ತಿಗಳಲ್ಲಿ ಅಂದ್ರೆ ಚಂದ್ರ ಮಹಾದಶೆ ಗುರು ಅಂತರ್ದಶೆನಲ್ಲಿ ಅಕ್ಟೋಬರ್ ನಂತರ ಬರುವಂತದ್ದು. ಅವಾಗ ಇವರಿಗೆ ಫಾರಿನ್ ವಿಸಿಟ್, ಕೆಲಸ ಕಾರ್ಯಗಳ ವಿಚಾರವಾಗಿ ಸ್ವಲ್ಪ ಏನೋ ಒಂದು ಸಣ್ಣ ಅಸೈನ್ಮೆಂಟ್ ಆಗಿರ್ಬೋದು, ಸಣ್ಣ ಕೆಲಸದ ವಿಚಾರವಾಗಿ ಫಾರಿನ್ ವಿಸಿಟ್ ನ ಸೂಚಿಸ್ತಾ ಇದೆ. ಸೊ ಇದಕ್ಕೇನಂತಾರೆ, ಇವರಿಗೆ ನಡೀತಾ ಇರುವಂತಹ ದಶಾಭುಕ್ತಿಗಳಲ್ಲಿ ಪರಿಹಾರ ಇಷ್ಟೇ. ಚಂದ್ರ ಬಂದು ಚಂದ್ರನಿಗೆ ಶಿವನ ಆರಾಧನೆ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ಸೋಮವಾರ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಓಂ ಸೋಮಾಯ ನಮಃ ಅಂತ ಜಪ ಮಾಡಿ ಶಿವಲಿಂಗಕ್ಕೆ ಹಾಲಿನ ಅಥವಾ ಜಲದ ಅಭಿಷೇಕ ಮಾಡಿಸಿ ಅಮಾವಾಸ್ಯೆ ದಿನದಂದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಆ ರಾಶಿಯ ಒಂದು ರಾಶ್ಯಾಧಿಪತಿ ಬಲಗೊಳ್ಳುವಂಥದ್ದು, ಪ್ರೊಫೆಷನಲ್ಲಿ ಚೆನ್ನಾಗುವಂಥದ್ದು, ಫಾರಿನ್ಗೆ ಹೋಗುವಂಥ ಅಪಾರ್ಚುನಿಟಿ ಇನ್ನೂ ಹೆಚ್ಚು ಪ್ರಭಾವಿತವಾಗಿ ಇನ್ನೂ ಚೆನ್ನಾಗಿರುವಂಥ ದಿನಗಳನ್ನ ನೀವು ವರ್ಕ್ ಲೈಫ್ ಅಲ್ಲಿ ನೋಡ್ತೀರಾ ಅಂತ ಈ ಒಂದು ಜಾತಕ ಯಾರು ಧನಂಜಯ್ ಅವರ ವಿಚಾರದಲ್ಲಿ ನೋಡ್ತಾ ಬರ್ತೀವಮ್ಮ. ಓಕೆ, ಧನಂಜಯ್ ಅವರು ನಮಗೆ ನಿಮ್ಮ ಒಂದು ಬರ್ತ್ ಡೀಟೇಲ್ಸ್ ನ ಕಳಿಸಿ ನಿಮ್ಮ ಪ್ರಶ್ನೆಯನ್ನ ಕೇಳಿದ್ರೆ ಗುರುಜಿಗಳು ಸಹ ಅದಕ್ಕೆ ಉತ್ತರವನ್ನ ಕೊಡ್ತಾ ಪರಿಹಾರ ಕ್ರಮವನ್ನ ಕೂಡ ಸೂಚಿಸಿದ್ದಾರೆ. ಅದನ್ನ ಮಾಡಿ ಅಂತ ತಿಳಿಸ್ತಾ ಗುರುಜಿ, ನಾವು ತುಲಾ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರಿಸೋಣ. ಈಗ ವೃಶ್ಚಿಕ ರಾಶಿ. ಇಂದು ನೀವು ನಿಮ್ಮ ಭಾವನೆಯನ್ನು ಸ್ವಲ್ಪ ನಿಯಂತ್ರಿಸಬೇಕು. ನಿಮ್ಮ ಭಯವನ್ನು ಸಾಧ್ಯವಾದಷ್ಟು ಬೇಗ ತೊಡೆದು ಹಾಕಬೇಕು. ಇದರಿಂದ ನಿಮಗೆ ಧೈರ್ಯ ಸಾಹಸಮಯವಾದ ದಿನವನ್ನು ನಾವು ನೋಡ್ತಾ ಬರ್ತೇವೆ. ವೃಶ್ಚಿಕ ರಾಶಿಯ ನಂತರ ಧನು ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ. ಆರೋಗ್ಯದ ಆರೈಕೆ ಮಾಡಿಕೊಳ್ಳಿ, ಎಲ್ಲವನ್ನು ಹೊಂದಿಸಿ, ಇದರಿಂದ ದಿನ ಚೆನ್ನಾಗಿರುತ್ತೆ. ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿಯ ಬಗ್ಗೆ ಏನಿದೆ, ಇವತ್ತಿನ ದಿನ ಭವಿಷ್ಯ ಅವರಿಗೆ ಏನ್ ಹೇಳ್ತಾರೆ ನೋಡೋಣ ಗುರುಜಿ. ನಿಮಗೇನು ಒಳ್ಳೆಯದೆಂದು ನಿಮಗೆ ಮಾತ್ರ ಗೊತ್ತಿರುವುದರಿಂದ ನೀವು ಅದರಿಂದ ದೃಢವಾಗಿರಿ ಮತ್ತು ಧೈರ್ಯಶಾಲಿಯಾಗಿರಿ. ಅದರಿಂದ ದಿನ ತುಂಬಾ ಚೆನ್ನಾಗಿರುವಂತದ್ದು ನಾವು ನೋಡ್ತಾ ಬರ್ತೇವೆ. ಮಕರ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ನೋಡೋಣ. ಕುಂಭ ರಾಶಿ. ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಪ್ರಯತ್ನ ಮತ್ತು ಸಮರ್ಪಣೆಯನ್ನು ಪ್ರಶಂಸಿಸುತ್ತಾರೆ. ಅದರಿಂದ ನಿಮ್ಮ ದಿನ ಶುಭವಾಗುವಂತದ್ದು. ಕುಂಭರಾಶಿಯವರಿಗೆ ಇವತ್ತಿನ ದಿನ ಶುಭದಾಯಕವಾದ ದಿನವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನರಾಶಿ. ಗುರುಜಿ, ಇವರಿಗೆ ಹೇಗಿದೆ ಗುರುಜಿ? ನಿಯಮಿತ ತೊಂದರೆ ಮತ್ತು ಕೆಲವು ಸಮಸ್ಯೆಗಳನ್ನ ಉಂಟು ಮಾಡಬಹುದು, ಆದ್ರೆ ಸಮಾಧಾನದಿಂದ ಇದ್ರೆ ಇವತ್ತಿನ ದಿನ ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿರುವಂತದ್ದು. ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳನ್ನ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿಗಳೊಟ್ಟಿಗೆ ನೀವು ನೇರವಾಗಿ ಮಾತನಾಡ್ಬೇಕಂದ್ರೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಮ್ಮ ಪ್ರಗತಿ ಟಿವಿಯ ನೇರ ಸಂಪರ್ಕ ಅಂದ್ರೆ ನೇರ ಪ್ರಸಾರದಲ್ಲಿ ಗುರೂಜಿಗಳು ಕೂಡ ನಿಮ್ಗೆ ಸಿಗ್ತಾರೆ. ನೀವು ಕಾಲ್ ಮಾಡೋದ್ರ ಮುಖಾಂತರ ಗುರೂಜಿಗಳೊಟ್ಟಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ, ಮತ್ತಷ್ಟು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ನೀವು ಚರ್ಚೆ ಮಾಡಬೇಕು ಅಂದ್ರೆ ಗುರೂಜಿಗಳು ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ವಾಟ್ಸ್ಆಪ್ ನಂಬರ್, ಹಾಗೆ ಕಾಲ್ ಮಾಡೋದಕ್ಕೆ ಕೂಡ ನಿಮ್ಗೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರೂಜಿಗಳ ಬಳಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕ್ರಮಗಳನ್ನ ತಿಳಿಸ್ತಾರೆ. ನೀವು ಅದರಿಂದ ಕೂಡ ಸ್ವಲ್ಪ ಹೊರಗಡೆ ಬರ್ಬೋದು ಅಂತ ಹೇಳಿ ತಿಳಿಸ್ತಾ, ನಾನು ಹೇಳ್ದೆ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಗುರೂಜಿ ನಾವು ಒಂದು ಕರ್ಕಾಟಕ ರಾಶಿಯ ಒಂದು ರಾಹುಕೇತುವಿನ ಬದಲಾವಣೆ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ವಿ. ಈಗ ನಾವು ತಿಳಿದುಕೊಳ್ತಾ ಇದ್ದೀವಿ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಸಿಂಹ ರಾಶಿಗೆ ರಾಹುಕೇತುವಿನ ಬದಲಾವಣೆ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡೋಣ ಗುರುಜಿ. ನೋಡಿ, ಖಂಡಿತ ಒಂದು ಸಿಂಹರಾಶಿಯವರಿಗೆ ಏನೇನು ಫಲಗಳು ಅಂತ ನೋಡೋದಾದ್ರೆ, ರಾಹು ಕೇತುವಿನ ಬದಲಾವಣೆ. ರಾಹು ಗ್ರಹರು ಅಪ್ರದಕ್ಷಿಣೆ ಆಗಿ ಇಲ್ಲೇನಾಯ್ತು, ರಾಶಿಯ ಜಾತಕಸ್ಥರಿಗೆ ನೋಡೋದಾದ್ರೆ ಅಷ್ಟಮ ಸ್ಥಾನದಲ್ಲಿ ರಾಹು ಬರುವಂತದ್ದು. ಅಂದ್ರೆ ಸಿಂಹರಾಶಿಯವರಿಗೆ ಇಲ್ಲಿ ಭಾಗ್ಯಸ್ಥಾನದ ಅಷ್ಟಮ ರಾಹು ಇಷ್ಟು ದಿನ ಏನು ಸ್ವಲ್ಪ ಕಾಡ್ತಾ ಇತ್ತು, ಅಲ್ಲಿಂದ ಅಷ್ಟಮ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಬರುವಂತದ್ದು. ಅಂದ್ರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳೋದಂತಂದ್ರೆ ಸಪ್ತಮ ರಾಹು ಬಂದಾಗ ಜನ್ಮ ಕೇತು ಅಂತ ಹೇಳ್ತೀವಿ, ದ್ವಿತೀಯ ಕೇತುವಿಂದ ಜನ್ಮ ಕೇತು ಬರುವಂತದ್ದು. ಹಾಗಾದ್ರೆ ಒಂದು ಏನು ಈ ರಾಹು
ಕೇತುಗಳ ಬದಲಾವಣೆ ಏನ್ ಫಲ ಅಂತಂದ್ರೆ, ಮೊದಲಿಗೆ ಕೇತು ನಿಮ್ಮ ರಾಶಿಗೆ ಬರೋದ್ರಿಂದ ಸ್ವಲ್ಪ ತಾಮಸ ಗುಣ ಜಾಸ್ತಿ ಆಗುವಂಥದ್ದು, ರಾಶಿಯ ಜಾತಕಸ್ಥರಲ್ಲಿ ಸಿಟ್ಟು ಮುಂಗೋಪ ಬೇಗ ಬರುತ್ತೆ, ಮತ್ತು ಒಬ್ಬರನ್ನ ಮೇಲೆ ಒಬ್ಬರು ಸ್ವಲ್ಪ ಕಿರ್ಚಾಡಿಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ತೀವಿ. ರಾಶಿಯ ಜಾತಕಸ್ಥರಿಗೆ ಸ್ವಲ್ಪ ಅಸಂಬದ್ಧ ನಿರ್ಧಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಈ ರೀತಿ ನಾವು ನೋಡ್ತಾ ಇರ್ತೀವಿ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ವಿಶೇಷವಾಗಿ ಏನಾಗುತ್ತೆ ಅಂದ್ರೆ, ಯಾವುದೇ ರೀತಿ ಕಿರಿಕಿರಿಗಳನ್ನ ಮಾಡ್ಕೊಳ್ದಿರಂಗೆ ಒಂದು ಮುಂದೆ ತಳ್ಳಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಆಮೇಲೆ ಪ್ರತಿಯೊಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ ಯಾವುದೇ ನಿರ್ಲಕ್ಷ್ಯ ಮಾಡಬೇಡಿ, ಅದು ತುಂಬಾ ಮುಖ್ಯವಾಗಿ. ಮತ್ತು ಕೇತು ರಾಶಿಯಲ್ಲೇ ಬರೋದ್ರಿಂದ ಸ್ವಲ್ಪ ನೆಗೆಟಿವ್ ವಿಚಾರ ಏನಂದ್ರೆ, ದೇಹದಲ್ಲಿ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಬರುವಂಥದ್ದು, ದೃಷ್ಟಿ ಕಮ್ಮಿ ಆಗುವಂಥದ್ದು, ಮತ್ತು ಏನು ಅಂತಂದ್ರೆ ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಬರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ದೃಷ್ಟಿ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಸಿಂಪಲ್ ಪರಿಹಾರ, ಎಲ್ಲರೂ ಅದ್ ಮಾಡೇ ಇರ್ತಾರೆ. ಹೆಣ್ಮಕ್ಳು ಸ್ವಲ್ಪ ಕರಿದಾರನ ಕಟ್ಟಿರ್ತಾರಲ್ಲ, ಎಡಗಾಲಲ್ಲಿ ಹೆಣ್ಮಕ್ಳು ಕರಿದಾರನ ಕಟ್ಕೊಳ್ಳಿ, ಗಂಡ್ಮಕ್ಳಾಗಿದ್ರೆ ಬಲಗಾಲಲ್ಲಿ ಕರಿದಾರವನ್ನು ಕಟ್ಕೊಳ್ಳಿ, ಇದು ಒಳ್ಳೇದಂತ ಹೇಳ್ತೀವಿ. ಸ್ವಲ್ಪ ಕೆಲವೊಂದು ಕಷ್ಟಗಳು ಬರುತ್ತೆ, ಅದನ್ನ ನೀವೇ ಸಾಲ್ವ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಕೇತುವಿನ ಪ್ರಭಾವ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ, ನೆಗೆಟಿವ್ ಆಗಿರೋದ್ರಿಂದ ಈ ರೀತಿ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಸಿಂಹ ರಾಶಿಯವರಿಗೆ ಅಂತ ನೋಡ್ತಾ ಬರ್ತೇವೆ. ಗುರುಜಿ, ರಾಹುವಿನ ಪ್ರಭಾವ ಯಾವ ರೀತಿಯಾಗಿ ಸಿಂಹ ರಾಶಿಯವರ ಮೇಲೆ ಪ್ರಭಾವ ಬೀರುತ್ತೆ, ರಾಶಿಫಲ ಏನ್ ಹೇಳುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಹಾಗೆ ಕೇತುವಿನ ಪ್ರಭಾವವನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ತಗೋತಾ ಇದೀವಿ ನಮ್ಮ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನಾವು ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಕೇತುವಿನ ಬದಲಾವಣೆಯನ್ನ ನೋಡ್ತಾ ಹೋಗ್ತಾ ಇದ್ವಿ. ಗುರುಜಿ, ಅದನ್ನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ನಮ್ಗೆ ಮತ್ತೊಂದು ಬರ್ತ್ ಡೀಟೇಲ್ಸ್ ಬಂದಿದೆ, ತಗೊಳ್ಳೋಣ ಗುರುಜಿ. ಇವರ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಈಶಾ ಅಂತ ಹೇಳಿ. ಗುರುಜಿ, ಈಶಾ, ಹೌದು. ಇವರ ಜನ್ಮ ದಿನಾಂಕ 3/6/1995. ಜನ್ಮ ಸಮಯ 3:56 PM ಗಳಲ್ಲಿ. ಗುರುಜಿ, ಇವರು ಜನ್ಮ ಸ್ಥಳದ ಬಗ್ಗೆ ತಿಳಿಸಿಲ್ಲ. ರಿಲೇಶನ್ಶಿಪ್ ಇಶ್ಯೂಸ್ ಅಂತ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಇವರು ಜಾತಕದ ವಿಚಾರವಾಗಿ ಶನಿವಾರ ಹುಟ್ಟಿರುವಂತದ್ದು ಈಶಾ ಅವ್ರದ್ದು, ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ತುಲಾ ಲಗ್ನದ ಕುಂಡ್ಲಿ ಆಗಿರುವಂತದ್ದು. ನೋಡಿ, ಸಂಬಂಧಗಳಂತ ಬಂದಾಗ ನಾವು ಪಂಚಮ ಸ್ಥಿತಿ ನೋಡ್ತೀವಿ ಮತ್ತು ಸಪ್ತಮ ಸ್ಥಿತಿ ನೋಡ್ತೀವಿ. ಪಂಚಮ ಒಂದು ಪ್ರೀತಿ, ಪ್ರೇಮ, ಪ್ರಣಯ ಅಂದ್ರೆ ಇಷ್ಟಪಡುವಿಕೆ ಭಾಗವಾಗಿ ನೋಡ್ತಾ ಇರ್ತೀವಿ. ಸಪ್ತಮ ಸ್ಥಾನ ಅಂತ ಬಂದಾಗ ದಾಂಪತ್ಯ ಸುಖ ಅಂತ ಹೇಳ್ತೀವಿ. ಇಲ್ಲಿ ಪಂಚಮಾಧಿಪತಿಯಾದ ಶನಿ ಷಷ್ಠ ಭಾವದಲ್ಲಿರುವಂತದ್ದು, 0 ಡಿಗ್ರಿಯಲ್ಲಿ ಇವರ ಜಾತಕದಲ್ಲಿ ಇರುವುದರಿಂದ ಸ್ವಲ್ಪ ಇವರಿಗೆ ಕಿರಿಕಿರಿಗಳು ಪ್ರೀತಿ ಪ್ರೇಮದ ವಿಚಾರದಲ್ಲಿ. ಆಮೇಲೆ ಇವರು ಮದುವೆ ಆಗಿದ್ರೆ ದಾಂಪತ್ಯ ಜೀವನದಲ್ಲಿ ಕೂಡ ಶುಕ್ರನ ಜೊತೆ ಕೇತು, ಶುಕ್ರ ಒಂದು ಸಂಬಂಧಕ್ಕೆ ಕಳತ್ರಕಾರಕ ಶುಕ್ರ, ಸಂಬಂಧಗಳಿಗೆ ತುಂಬಾ ಒಳ್ಳೆಯ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಆದ್ರೆ ಕೇತು ಜೊತೆ ಇದ್ದಾಗ, ಯಾವ ಗ್ರಹ ಕೇತು ಜೊತೆ ಇದ್ದಾಗ ಆ ಒಂದು ಅಲ್ಲಿ ಎಫೆಕ್ಟ್ಸ್ ಕಟ್ ಎಫೆಕ್ಟ್ಸ್ ಅಂತ ಕೊಡ್ತಾರೆ, ಅಂದ್ರೆ ಆ ಒಂದು ಒಳ್ಳೆ ಎಫೆಕ್ಟ್ಸ್ ನ ಕೊಡೋದಿಲ್ಲ. ಅದೇ ರೀತಿ ಇವರಿಗೆ ಸಂಬಂಧಗಳಲ್ಲಿ ಕಿರಿಕಿರಿ ಉಂಟು ಮಾಡುವಂತದ್ದು ಶುಕ್ರ ಕೇತು ಇರೋದ್ರಿಂದ ಈ ಕಾಂಬಿನೇಷನ್. ಮತ್ತೆ ದಶಾ ಕೂಡ ಅವರಿಗೆ ಶುಕ್ರ ದಶನೇ ನಡೀತಾ ಇರೋದ್ರಿಂದ ಇವರಿಗೆ ಸಂಬಂಧಗಳಲ್ಲಿ ಜೂನ್ 2023 ತುಂಬಾ ಏರುಪೇರುಗಳಾಗ್ತಿದೆ. ಅದಕ್ಕೆ ಇವರು ದಾಂಪತ್ಯದಲ್ಲಾಗಿರ್ಬೋದು ಅಥವಾ ಅವ್ರ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಅವ್ರು ಫಸ್ಟ್ ಕರೆಕ್ಟ್ ಆಗಿ ಅವರು ಯಾರ ಜೊತೆ ಇದ್ದಾರೆ ಅವರ ಒಂದು ಜಾತಕ ವಿಶ್ಲೇಷಣೆ ಮಾಡಿಸ್ಕೊಂಡು ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ, ಇವ್ರ ಕಡೆಯಿಂದ ಬರ್ತಾ ಇದೆನೋ ಮತ್ತೆ ಅವರ ಎದುರಿನ ವ್ಯಕ್ತಿ ಕಡೆಯಿಂದ ಬರ್ತಾ ಇದೆನೋ ಅದನ್ನ ವಿಶ್ಲೇಷಣೆ ಮಾಡಿಸ್ಕೊಂಡು ಇದು ಮಾಡ್ಕೊಂಡ್ರೆ ಇವರಿಗೆ ಹೆಚ್ಚು ಅನುಕೂಲವಾಗುವಂಥದ್ದು. ಅದರಿಂದ ಒಂದು ಸೊಲ್ಯೂಷನ್ ಸಿಗುತ್ತೆ. ಮತ್ತೆ ಶುಕ್ರ ದಶೆ ನಡೀತಾ ಇರೋದ್ರಿಂದ ಶುಕ್ರನಿಗೆ ಸಂಬಂಧಪಟ್ಟಂತ ಓಂ ಶುಂ ಶುಕ್ರಾಯ ನಮಃ ಅಂತ ಒಂದು ಮೂಲ ಮಂತ್ರ ಹೇಳೋದ್ರಿಂದ ಸಂಬಂಧಗಳಲ್ಲಿ ಇವರಿಗೆ ಸುಧಾರಣೆ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಓಕೆ, ನಮ್ಗೆ ಈಶಾ ಅನ್ನೋರು ಕೂಡ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಈ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ಗುರೂಜಿ, ನಾವು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ವಿ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಾಯಾಗ್ರಹಗಳಾದ ರಾಹು ಕೇತುವಿನ ಒಂದು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹು ಹೇಗೆ ಪ್ರಭಾವ ಬೀರುತ್ತೆ ಸಿಂಹ ರಾಶಿಯವರ ಮೇಲೆ, ರಾಶಿ ಫಲ ಏನ್ ಸೂಚಿಸುತ್ತೆ ಗುರೂಜಿ? ನೋಡಿ, ಸಪ್ತಮದಲ್ಲಿ ರಾಹು ಇದ್ದಾಗ ಇಲ್ಲ ರಾಹು ಕೇತುವಿನ ಬದಲಾವಣೆ, ಕೇತು ಸಿಂಹ ರಾಶಿಗೆ ಬಂದಾಗ ಏನಂತ ಫಲ ನೋಡ್ತಾ ಹೋದ್ವಿ. ಸಪ್ತಮದಲ್ಲಿ ರಾಹು ಒಂದು ಇದ್ದಾಗ ಸ್ವಲ್ಪ ದೋಷ ಅಂತ ಹೇಳ್ತೀವಿ. ಅಂದ್ರೆ ಜನ್ಮ ಜಾತಕದಲ್ಲಿ ಸಪ್ತಮದಲ್ಲಿ ರಾಹು ಇದ್ದಾಗ ದೋಷ ಕೊಡುತ್ತೆ. ಬಟ್ ಗೋಚಾರದಲ್ಲಿ ಸಪ್ತಮ ರಾಹು ಅಷ್ಟೊಂದು ದೋಷ ಬರೋದಿಲ್ಲ. ಹಾಗಾಗಿ ನೀವು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಸಿಂಹ ರಾಶಿಯವರಿಗೆ ಇಲ್ವೇ ಇಲ್ಲ. ಸೊ ಇದರ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ಕೊಡೋದಾದ್ರೆ, ಸಪ್ತಮದಲ್ಲಿ ರಾಹು ಇದ್ದಾಗ ಏನ್ ನೆಗೆಟಿವ್ ಆಗುತ್ತೆ ಮತ್ತೆ ಏನ್ ಪಾಸಿಟಿವ್ ಆಗುತ್ತೆ ಅಂತ ನೋಡೋದಾದ್ರೆ,
ನೋಡೋದಾದ್ರೆ 7ನೇ ಮನೆಯಲ್ಲಿ ನಾವು ಈಗ ಶನೇಶ್ವರರು ಕೂಡ ಇರುವಂತದ್ದು. 7ನೇ ಮನೆಯಿಂದ 8ನೇ ಮನೆಗೆ ಶನೇಶ್ವರರು ಹೋಗೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಆಗೋದಿಲ್ಲ. ಮತ್ತೆ ಸಪ್ತಮ ಅಂದ್ರೆ ರಾಹು ಅಂದ್ರೆ ಏನ್ ಹೇಳಿ ದಿಢೀರ್ ಅಂತ ರಿಸಲ್ಟ್ ಕೊಡುತ್ತೆ, ಇನ್ಸ್ಟಂಟ್ ರಿಸಲ್ಟ್ ಕೊಡುವಂತ ಗ್ರಹ. ಸೊ ಅದಕ್ಕೆ ಹೆಚ್ಚಾಗಿ ಅಚಾನಕ್ ಆಗಿ ದಿಢೀರ್ ಮದ್ವೆ ಸೆಟ್ ಆಗುವಂತದ್ದು, ದಿಢೀರ್ ಮಾತುಕತೆ ಆಗುವಂತದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ನೀವು ತಗೊಳ್ಳುವಂತ ಡಿಸಿಷನ್ಸ್ ಅಂದ್ರೆ ಸಿಂಹ ರಾಶಿ ಜಾತಕಸ್ಥರಿಗೆ ಹೇಳ್ತಿದ್ದೀನಿ, ಡಿಸಿಷನ್ಸ್ ಅಷ್ಟೊಂದು ಕರೆಕ್ಟ್ ಆಗ್ಲಿಕ್ಕಿಲ್ಲ, ಅದಕ್ಕೆ ಸ್ವಲ್ಪ ನೋಡಿ ವಿಚಾರ ಮಾಡಿ ಡಿಸಿಷನ್ಸ್ ತಗೊಳ್ಳಿ ಅಂತ ಹೇಳ್ತೀನಿ. ಅಂದ್ರೆ ನಿಮ್ಮ ಮಾರ್ಗದರ್ಶಕರನ್ನು ಭೇಟಿ ಮಾಡಿ ತದನಂತರ ಡಿಸಿಷನ್ಸ್ ತಗೊಂಡ್ರೆ ಡಿಸಿಷನ್ಸ್ ಕರೆಕ್ಟ್ ಆಗಿರುತ್ತೆ. ಪರಿಹಾರ ಇಷ್ಟೇ, ಸಿಂಹ ರಾಶಿಯವರಿಗೆ ಒಂದು ಬೀಜಾಕ್ಷರಿ ಮಂತ್ರ ಈ ಒಂದು ರಾಹು ಕೇತುವಿನ ವಿಚಾರವಾಗಿ, ಯಾಕಂದ್ರೆ ಕೇತು ರಾಶಿಗೆ ಬರುವಂತದ್ದು ಸಪ್ತಮಕ್ಕೆ ರಾಹು ಇರೋದ್ರಿಂದ ಒಂದು ಮೂಲ ಮಂತ್ರ ಈ ರೀತಿ ಬರುತ್ತೆ: ಓಂ ರೀಂ ಮಮ ಮನೋವಾಂಚಿತ ಪೂರಾಯ ಓಂ ಫಟ್. ಸೊ ಇದು ಒಂದು ಬೀಜಾಕ್ಷರಿ ಮಂತ್ರ ಅಂತ ಹೇಳ್ತೀವಿ. ಓಂ ರೀಂ ಮಮ ಮನೋವಾಂಚಿತ ಪೂರಾಯ ಓಂ ಫಟ್. ಈ ರೀತಿ ಮಂತ್ರವನ್ನು ದಿನನಿತ್ಯ 54, 108 ಅಥವಾ 10 ನಿಮಿಷಗಳ ಕಾಲ ಇದನ್ನ ಮಾಡಿದ್ರೆ ನಿಮ್ಗೆ ಎಷ್ಟೇ ನೆಗೆಟಿವ್ ಇದ್ರೂ ಕೂಡ ಪಾಸಿಟಿವಿಟಿ ಆಗುವಂತದ್ದು ನಾವು ನೋಡ್ತಾ ಬರ್ತೀವಿ. ರಾಹುಕೇತುವಿನ ಬದಲಾವಣೆ ಈ ರೀತಿ ಫಲಗಳನ್ನ ಕೊಡುತ್ತೆ. ಓಕೆ, ಸಿಂಹರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಾಯಾಗ್ರಹಗಳ ಬದಲಾವಣೆಯಿಂದ ಏನಿದೆ, ಹಾಗೆ ಬದಲಾವಣೆ ಯಾವ ಮಟ್ಟಕ್ಕೆ ಅದು ಪ್ರಭಾವ ಬೀರುತ್ತೆ, ಜೊತೆಗೆ ಪರಿಹಾರ ಕ್ರಮವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ನಾವು ನಮ್ಮ ಹಿಂದೂ ಸಂಪ್ರದಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಎಲ್ಲಾ ಸಂಚಿಕೆಯಲ್ಲೂ ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಗುರೂಜಿ ಮುಹೂರ್ತ ಅಂದ್ರೇನು, ಪ್ರತಿಯೊಂದಕ್ಕೂ ಕೂಡ ಒಂದು ಮುಹೂರ್ತ ಅನ್ನೋದಿರುತ್ತೆ. ಹುಟ್ಟೋದ್ರಿಂದ ಹಿಡಿದು ಈಗ ಮದುವೆ ಆಗೋವರೆಗೂ ಕೂಡ ಮಗುವಿಗೆ ನಾಮಕರಣ ಮಾಡೋದ್ರ ಮುಖಾಂತರ ಅಥವಾ ಮನೆಗೆ ಗೃಹ ಪ್ರವೇಶ ಮಾಡೋದ್ರ ಮುಖಾಂತರ ಪ್ರತಿಯೊಂದಕ್ಕೂ ಕೂಡ ಒಂದು ಮುಹೂರ್ತ ಇದ್ದೇ ಇರುತ್ತೆ. ಹಾಗಿದ್ರೆ ಈ ಒಂದು ಮುಹೂರ್ತ ಅಂದ್ರೆ ಏನು ಗುರೂಜಿ? ಬೆಳಗಿನ ಜಾವ ಮುಹೂರ್ತದ ಮಹತ್ವ ಎಷ್ಟರ ಮಟ್ಟಿಗಿರುತ್ತೆ ಗುರೂಜಿ? ನೋಡಿ, ಮುಹೂರ್ತ ಅಂದ್ರೆ ನಮ್ಮ ಹಿಂದೂ ಪಂಚಾಂಗದಲ್ಲಿ ತಗೊಳ್ಳೋದಾದ್ರೆ ಒಂದು ಸಮಯದ ಅಳತೆ ಅಂತ ತಗೊಂತೀವಿ, ಆ ಸಮಯ ಹೇಗಿದೆ ಅಂತ. ಸೊ ಇಲ್ಲೇನಾಗುತ್ತಂದ್ರೆ ಬ್ರಾಹ್ಮಣರಲ್ಲಿ ಮುಹೂರ್ತ ಪದವು ಒಂದು ಕಾಲದ ವಿಭಾಗವನ್ನು ಸೂಚಿಸುತ್ತೆ. ಒಂದು ದಿನದ ಒಂದು ಇದರಲ್ಲಿ 30ರಲ್ಲಿ ಒಂದು ಭಾಗ ಅಂತ ಹೇಳ್ತೀವಿ, ಅಂದ್ರೆ ಗಟಿ ವಿಗಟಿ ಅಂತ ತಗೊಂತೀವಿ. ಇಂದಿನ ಕಾಲದಲ್ಲಿ ನಾವು ಹೇಗೆ ಹವರ್ಸ್ ಮತ್ತೆ ಮಿನಿಟ್ಸ್ ಅಂತ ತಗೊಂತೀವಿ, ಮುಂಚೆ ಎಲ್ಲ ಗಟಿ ವಿಗಟಿಗಳಲ್ಲಿ ಕಾಲವನ್ನು ಅಳಿತಿದ್ರಮ್ಮ. ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಮುಹೂರ್ತಕ್ಕೆ, ಒಂದು ಮುಹೂರ್ತ ಭಾಗಕ್ಕೆ ಒಂದು ಗಟಿ ಆಗ್ಲಿ ವಿಗಟಿ ಆಗ್ಲಿ ಅಥವಾ ನಿಮಿಷಗಳಲ್ಲೇ ಹೇಳೋಣ, ಯಾಕಂದ್ರೆ ಇವತ್ತಿನ ಚರ್ಚಾ ಭಾಗದಲ್ಲಿ ಎಲ್ಲರೂ ಮಿನಿಟ್ಸ್ ಲೆಕ್ಕದಲ್ಲೇ ಹೇಳ್ತಾರ. ಆ ಮಿನಿಟ್ಸ್ ಅಂಡ್ ಸೆಕೆಂಡ್ ಅಂದ್ರೆ 48 ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ ಋಗ್ವೇದದಲ್ಲಿ ಅರ್ಥೈಸ್ಕೊಂಡಾಗ ಒಂದು ಮುಹೂರ್ತ ಭಾಗ, ತಾವ್ ಯಾವ್ದೋ ಒಂದು ಶುಭ ಕಾರ್ಯ ಮಾಡ್ತಿದ್ದೀರಾ, ಒಂದು ಮದುವೆ ಮಾಡ್ತಿದ್ದೀರಾ, ಒಂದು ಮುಂಜಿ ಮಾಡ್ತಾ ಇದ್ದೀರಾ, ಒಂದು ಏನೋ ಒಂದು ಮನೆಯಲ್ಲಿ ಒಂದು ಹೊಸ ಗೃಹ ಪ್ರವೇಶ ಮಾಡ್ತಿದ್ದೀರಾ, 48 ನಿಮಿಷಗಳ ಕಾಲ ಒಂದು ಮುಹೂರ್ತ ಅಂತ ಹೇಳ್ತೀವಿ. ಅಂದ್ರೆ ಆ ಶುಭ ಸಮಯಕ್ಕೆ ನಾವು ಮುಹೂರ್ತ ಭಾಗ ಅಂತ ತಗೊಂತೀವಿ. ಆ ಮುಹೂರ್ತ ನಿರ್ಣಯ ಮಾಡಿದಾಗ ಪ್ರತಿಯೊಂದು ವಿಚಾರದಲ್ಲಿ ನೋಡಿ ನಾವೇನ್ ನೋಡ್ತಿರ್ತೀವಿ ಅಂತಂದ್ರೆ, ಒಂದು ಯಾವುದೇ ಒಂದು ನಿರ್ಧಾರ, ಒಂದು ಮದುವೆ ಆಗ್ಬೇಕಂದಾಗ 2 ಜಾತಕಗಳ ಹೊಂದಾಣಿಕೆ ಮತ್ತು ದೈವ ನಿರ್ಮಿತ, ದೈವ ನಿರ್ಣಯ ಆದ್ಮೇಲೆ 2 ಆತ್ಮಗಳ ಬೆರೆಯೋದೇ ಒಂದು ಮದುವೆ ಅಂತ ನೋಡಿದಾಗ ಆ ಮದುವೆ ಎಷ್ಟು ಚೆನ್ನಾಗಾಗುತ್ತೆ, ಅವ್ರ ಸಾಂಸಾರಿಕ ಜೀವನ ಎಷ್ಟು ಚೆನ್ನಾಗಿರುತ್ತೆ, ಅವ್ರ ಮುಂಬರುವ ದಿನಗಳಲ್ಲಿ ಕಷ್ಟ ನಷ್ಟಗಳು ಏನು, ಮದುವೆ ಆಗ ಮುಹೂರ್ತ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಅದ್ 48 ನಿಮಿಷದ ಒಂದು ಭಾಗವಾಗಿರುವಂಥದ್ದು, ಇದನ್ನ ನಾವು ಮುಹೂರ್ತ ಅಂತ ಹೇಳ್ತೀವಿ. ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಮುಖ್ಯವಾಗಿ ಬೆಳಗಿನ ಜಾವದ ಒಂದು ಮುಹೂರ್ತದ ಮಹತ್ವ ಅಂತ ಹೇಳ್ತೀರಾ. ನೋಡಿ, ಒಂದು ದಿನಕ್ಕೆ ನಾವು ಸರ್ವೇ ಸಾಮಾನ್ಯವಾಗಿ 48 ನಿಮಿಷ ಅಂದ್ರೆ 24 ಗಂಟೆ ಇರುತ್ತೆ. 48 ನಿಮಿಷಕ್ಕೆ ಒಂದು ಮುಹೂರ್ತ ಅಂದ್ರೆ ಕೂಡ 30 ಮುಹೂರ್ತಗಳು ಬರುತ್ತೆ. ಅದರಲ್ಲಿ ಒಂದು ಮುಹೂರ್ತಕ್ಕೆ 48 ನಿಮಿಷ ಅಂದ್ರೆ ಬ್ರಾಹ್ಮಿ ಮುಹೂರ್ತ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಬ್ರಾಹ್ಮಿ ಮುಹೂರ್ತ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಬೆಳಗಿನ ಜಾವ ಅಂದ್ರೆ ಮಧ್ಯರಾತ್ರಿ ಅನ್ಬೋದು ಅಥವಾ ಬೆಳಗಿನ ಜಾವ ಅನ್ಬೋದು, 3:30ರಿಂದ 4 ಗಂಟೆಗೆ ಪ್ರಾರಂಭವಾಗುವಂಥದ್ದು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ನೋಡಿ, ನಮ್ಮ ದೇಶದಲ್ಲಿ ಹೆಸರಾಂತ ದೇವಾಲಯಗಳು ಪರಮಾತ್ಮನನ್ನು ಈ ಶುಭ ಸಮಯದಲ್ಲಿ ಅಂದ್ರೆ ಆಗಮ ಶಾಸ್ತ್ರದಲ್ಲಿ ತಿಳಿಸಿದಂಗೆ ಸುಪ್ರಭಾತ ಪಠಣದಿಂದ ಈ ಶುಭೋದಯ ಪ್ರಾರಂಭ ಮಾಡ್ತಾರೆ. ನೋಡಿ, ನಿತ್ಯ ಕಾರ್ಯಗಳು ಕೂಡ ಪ್ರಾರಂಭಿಸ್ತಾರೆ. ಉದಾಹರಣೆಗೆ ನೋಡಿ, ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಒಂದು ಮುಹೂರ್ತ ಭಾಗ, ಇದೇ ಸಮಯಕ್ಕೆ ಒಂದು ನಿತ್ಯ ಶ್ಲೋಕ, ಒಂದು ಸುಪ್ರಭಾತ ಸ್ಟಾರ್ಟ್ ಆಗುತ್ತೆ. ಒಂದು ಶ್ಲೋಕ ಇದೆಲ್ಲ, ಕೌಶಲ್ಯ ಸುಪ್ರಜಾ ಪೂರ್ವ ಸಂಧ್ಯಾ ಪರಿವರ್ತತೆ ಅಂತ. ಅದರ ಅರ್ಥ ಏನಂತಂದ್ರೆ ಈ ಸುಪ್ರಭಾತ ಪ್ರಾರಂಭ ಆಗುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ. ಇದಕ್ಕೆ ಒಂದು ವಿಶೇಷವಾದ ಫಲಗಳು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಸಮಯದಲ್ಲಿ ಮಾಡುವಂತ ಎಲ್ಲಾ ಶುಭ ಕಾರ್ಯಗಳು ಸುಖಮಯವಾಗಿರುತ್ತೆ ಅಂತ ಒಂದು ನಮ್ಮ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಆಗಿರುತ್ತೆ. ಯಾರೇ ಆಗಲಿ ಈ ಒಂದು ಅರುಣೋದಯಕ್ಕೆ ಮುಂಚೆ ಅಂದ್ರೆ ಬಿಫೋರ್ ದ ಸನ್ ರೈಸ್ ದೇ ವೇಕ್ ಅಪ್, ಅವರು
ಈ ನಿದ್ದೆಯಿಂದ ಎದ್ರೆ ಅವ್ರ ದಿನಚರ್ಯಗಳನ್ನ ಪ್ರಾರಂಭಿಸಿದೆ ಅವ್ರಿಗೇನಾಗುತ್ತೆ, ಒಳ್ಳೆ ಆರೋಗ್ಯ, ಆಯುಷ್ ವೃದ್ಧಿ ಅಂತ ಹೇಳ್ತೀವಿ. ಮತ್ತೆ ಇದರಿಂದ ಯಾವುದೇ ಕೆಟ್ಟ ಒಂದು ಅಭ್ಯಾಸಗಳು ಮೂಡ್ ಬರೋದಿಲ್ಲ. ಮತ್ತೆ ದಿನದ ಈಗಿನ ಒಂದು ನಮ್ಮ ಯುವ ಜನತೆಗೆ ಹೇಳ್ತಾರಲ್ಲ ಸ್ಟ್ರೆಸ್ ಅಂತ, ಸ್ಟ್ರೆಸ್ ಯಾಕಾಗುತ್ತೆ ಅಂದ್ರೆ ಅವ್ರ ಹತ್ರ ಸಮಯ ಇರೋದಿಲ್ಲ. ಆ ಸಮಯ ಇರದೇ ಇರುವಂತದ್ದು ಯಾಕೆ ಕಾರಣ ಅಂದ್ರೆ ಅವರು ತಡವಾಗಿ ಹೇಳ್ತಾರೆ, ಅಂದ್ರೆ ಮುಹೂರ್ತಕ್ಕೆ ತಕ್ಕಂಗೆ ಕೆಲಸ ಮಾಡಲ್ಲ. ಮುಹೂರ್ತ ಅಂದ್ರೆ ದಿನಚರಿ ಕೂಡ ಒಂದು ಮುಹೂರ್ತ ಭಾಗನೇ. ನೀವು ದಿನನಿತ್ಯ ಏನ್ ಫಾಲೋ ಮಾಡ್ತೀರಾ ಅದನ್ನ ಕ್ರಮಬದ್ಧತೆಯಾಗಿ ಮಾಡುವಂಥದ್ದು ಅದು ಕೂಡ ಮುಹೂರ್ತದ ಒಂದು ಭಾಗ, ಟೈಮ್ ಟೇಬಲ್ ನ ಒಂದು ಭಾಗ. ಆದ್ರೆ ವಿಶೇಷ ಮುಹೂರ್ತಗಳನ್ನು ಬಂದಾಗ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು, ಮದುವೆ ಮುಹೂರ್ತ ಆಗಿರ್ಬೋದು, ಇತ್ಯಾದಿ ಮುಹೂರ್ತಗಳು ಅದರದೇ ಆದ ಮಹತ್ವ ಹೊಂದಿರುವಂತದ್ದು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಈ ರೀತಿ ಆಗಿರುತ್ತೆ. ಈ ರೀತಿ ನಮ್ಮ ವೀಕ್ಷಕರು ಅದನ್ನ ಫಾಲೋ ಮಾಡಿದ್ರೆ ಅವರಿಗೆ ತುಂಬಾ ಚೆನ್ನಾಗಾಗುತ್ತಮ್ಮ. ಗುರುಜಿ, ಈಗ ಮುಹೂರ್ತ ಎಂದ್ರೇನು, ಜೊತೆಗೆ ಬೆಳಗಿನ ಜಾವದ ಮುಹೂರ್ತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಈಗ ಮದುವೆ ಮುಹೂರ್ತ ಅಂತ ಹೇಳಿ ತಗೊಂಡಾಗ ಅದು ಕೂಡ ಅಷ್ಟೇ ಪ್ರಾಶಸ್ತ್ಯವಾಗಿರುತ್ತಾ ಗುರುಜಿ? ಅದನ್ನ ಯಾವ ಆಧಾರದ ಮೇಲೆ ನೋಡ್ತಾರೆ? ನೋಡಿ, ಖಂಡಿತ ಮದುವೆ ಮುಹೂರ್ತ ಆದಷ್ಟು ಪ್ರಶಸ್ತವಾಗಿರುವಂತದ್ದು. ಆದ್ರೆ ಏನಂತಂದ್ರೆ ಮುಹೂರ್ತ ಭಾಗಕ್ಕೆ ಬಂದಾಗ ಒಂದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ಜನ್ಮ ಲಗ್ನಗಳಂತ ತಗೊಂತೀವಿ. ಪ್ರತಿಯೊಂದು ಜನ್ಮ ಲಗ್ನಗಳು ಪ್ರಾರಂಭ ಆಗೋದು ಉದಯ ಲಗ್ನ ಅಂತ ಹೇಳ್ತೀವಿ. ಸೊ ಮದುವೆ ಮುಹೂರ್ತಕ್ಕೆ ತಗೋಬೇಕಾದಾಗ ಉದಯ ಲಗ್ನದಲ್ಲಿ ಅವ್ರು ಇಟ್ಟಿರುವಂತದ್ದು, ಉದಾಹರಣೆಗೆ ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ಇವತ್ತೊಂದು ಉದಯ ಲಗ್ನ ಋಷಭ ಲಗ್ನ ಆಗಿತ್ತು ಅಂತ ಇಟ್ಕೊಳ್ಳಿ 6:30ಗೆ. ಸೊ ಅವರು ಆ 6:30ಯಿಂದ ಒಂದೊಂದು ಲಗ್ನ ಜನ್ಮ ಲಗ್ನ 2 ಗಂಟೆಗೆ ಒಂದ್ಸತಿ ಮುಹೂರ್ತ ಚೇಂಜ್ ಆಗುತ್ತೆ. ಅಂದ್ರೆ ಋಷಭ ಲಗ್ನದಿಂದ ಮಿಥುನ ಲಗ್ನಕ್ಕೆ 6:30ಯಿಂದ 8:30, ಮತ್ತೆ 8:30ಯಿಂದ 10:30 ಅಂತ ಹೇಳ್ತೀವಿ. ಮದುವೆಗೆ ಮುಹೂರ್ತ ಇಟ್ಟಾಗ ಶುಭ ಲಗ್ನಗಳಾಗಿರ್ಬೇಕು. ಶುಭ ಲಗ್ನ ಯಾವುದು ಅಂತಾರೆ, ಋಷಭ ಲಗ್ನ ಆಗಿರ್ಬೋದು, ಅಥವಾ ಸಿಂಹ ಲಗ್ನ ಆಗಿರ್ಬೋದು, ತುಲಾ ಲಗ್ನ ಆಗಿರ್ಬೋದು, ಧನುಸು ಲಗ್ನ ಆಗಿರ್ಬೋದು. ಕೆಲವೊಂದು ಶುಭ ಲಗ್ನಗಳ ಉಲ್ಲೇಖವಿದೆ. ಆ ಶುಭ ಲಗ್ನದ ಜೊತೆಗೆ ಮುಹೂರ್ತ ಭಾಗದಲ್ಲಿ ಒಂದು ಕುಂಡ್ಲಿ ಅಂತ ಹಾಕ್ತಿವಿ. ನಾವು ಹೇಗೆ ಈಗ ನಾವು ಕಳಿಸಿರುವಂತ ವೀಕ್ಷಕರು ಪ್ರಶ್ನೆ ಇರುತ್ತೋ, ಮುಹೂರ್ತಕ್ಕೂ ಕೂಡ ಒಂದು ಕುಂಡ್ಲಿ ಅಂತ ಹಾಕ್ತಿವಿ. ಆ ಮುಹೂರ್ತ ಕುಂಡ್ಲಿ ಹಾಕಿದಾಗ ಸಪ್ತಮ ಶುದ್ಧಿ, ದಶಮ ಶುದ್ಧಿ ಅಂತ ಇರಬೇಕು. ಅಂದ್ರೆ ಸಪ್ತಮ ಸ್ಥಾನದಲ್ಲಿ ಹಾಕಿರುವ ಲಗ್ನ ಕುಂಡ್ಲಿಯಲ್ಲಿ ಸಪ್ತಮದಲ್ಲಿ ರಾಹು ಕೇತು ಬರುವಂತದ್ದು, ಪಾಪ ಗ್ರಹಗಳು ಬರುವಂತದ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಆ ಮದುವೆಯ ಒಂದು ವ್ಯಾಲಿಡಿಟಿ ಅಂತ ನಾವೇನ್ ತಗೊಂತೀವಿ ಅದು ತುಂಬಾ ಕ್ಷೀಣಿಸುವಂತದ್ದು. ಬಹುಕಾಲಿಕ ದೀರ್ಘಕಾಲಿಕ ಮದುವೆ ಚೆನ್ನಾಗಿರ್ಬೇಕು, ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕು, ಸಂತಾನ ಆಗ್ಬೇಕು, ಎಲ್ಲಾ ಶುಭ ಕಾರ್ಯಗಳಲ್ಲಿ ಮನೆಯಲ್ಲಿ ಆಗ್ಬೇಕು ಅಂದ್ರೆ ಮುಹೂರ್ತ ಭಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಒಂದು ಶುಭ ಲಗ್ನದಲ್ಲಿ ಮುಹೂರ್ತ ಇಡಬೇಕು. ಎರಡನೇದು ಏನಂತಂದ್ರೆ ಸಪ್ತಮ ಶುದ್ಧಿ, ದಶಮ ಶುದ್ಧಿ ಅಂತಂದ್ರೆ ಸಪ್ತಮ ಸ್ಥಾನದಲ್ಲಿ ಶುಭ ಗ್ರಹಗಳಿರ್ಬೇಕು, ದಶಮ ಸ್ಥಾನದಲ್ಲಿ ಶುಭ ಗ್ರಹಗಳಿರ್ಬೇಕು. ಇದು ಎರಡನೇ ವಿಚಾರ. ಮತ್ತೆ ಮೂರನೇ ವಿಚಾರ ಅಂತಂದ್ರೆ ಪ್ರತಿಯೊಂದು ಮುಹೂರ್ತ ಭಾಗದಲ್ಲಿ ಅದರದೇ ಆದ ಪ್ರಾಮುಖ್ಯತೆ ಹೊಂದಿರುತ್ತೆ. ವರನಿಗೆ ಯಾವ್ದು ದಶಾಭುಕ್ತಿ ನಡೆದಿರುತ್ತೋ ಮತ್ತೆ ವಧುವಿಗೆ ಯಾವ್ದು ದಶಾಭುಕ್ತಿ ನಡೆದಿರುತ್ತೋ ಆ ಗ್ರಹಕ್ಕೆ ಸಂಬಂಧಿಸಿರುವಂತ ಮುಹೂರ್ತ. ಅಂದ್ರೆ ಉದಾಹರಣೆಗೆ ನಾನು ಹೇಳಿದೆ ಋಷಭ ಲಗ್ನ ಅಂದ್ರೆ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಯಾರಿಗಾದ್ರೂ ಶನಿ ದಶೆ ನಡೀತಿದ್ದಂದ್ರೆ ಕುಂಭ ಲಗ್ನದ ಒಂದು ಮುಹೂರ್ತ, ಮಕರ ಲಗ್ನದ ಒಂದು ಮುಹೂರ್ತ ಕೊಡಬೇಕಾಗುತ್ತೆ. ಈ 3 ಭಾಗಗಳನ್ನ ಮುಹೂರ್ತ ಭಾಗದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಮದುವೆಗೆ ಮುಹೂರ್ತ ಕೊಟ್ಟಾಗ ಆ ಮದುವೆ ತುಂಬಾ ಚೆನ್ನಾಗುತ್ತೆ, ಸಕ್ಸಸ್ಫುಲ್ ಆಗಿರ್ತಾರೆ. ಆ ಮುಹೂರ್ತಕ್ಕೂ ಕೂಡ ಇಟ್ಟಿರೋದಕ್ಕೆ ಒಂದು ಒಳ್ಳೆ ಪ್ರಾತಿನಿಧ್ಯ ಸಿಗುವಂತದ್ದಮ್ಮ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನೀವು ಜೊತೆ ಇದ್ದು ದ್ವಾದಶ ರಾಶಿಗಳ ಫಲಾಫಲಗಳು, ಹಾಗೆ ದಿನದ ವಿಶೇಷತೆ, ಪಂಚಾಂಗ, ತಿಥಿ, ಬಹುಮುಖ್ಯವಾಗಿ ನಮ್ಮ ವೀಕ್ಷಕರು ತಿಳ್ಕೊಳ್ಬಹುದಾದಂತಹ ಸಾಕಷ್ಟು ವಿಚಾರಗಳ ಬಗ್ಗೆ, ಅದರಲ್ಲೂ ಮುಹೂರ್ತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಹತ್ತರ ಮಾಹಿತಿಗಳನ್ನ ತಿಳಿಸಿದ್ದೀರಾ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ನೀವು ತಿಳಿದುಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಪರಿಹಾರ ಕ್ರಮಗಳು ಅಂತ ಹೇಳಿ ಸಿಂಹ ರಾಶಿಯವರಿಗೆ ಕೂಡ ಗುರೂಜಿಗಳು ತಿಳಿಸಿದ್ದಾರೆ. ಅದನ್ನ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.